ನನ್ನ ಕಚೇರಿಯ ಅಲ್ಲಿಯ ಒಂದು ನಿಮ್ಮ ಟಿ ವಿ ವ್ಯವಸ್ಥೆ ಏನಿದೆ ಅಲ್ಲಿ ಕೂತು ನಾನು ಸುದೀರ್ಘವಾಗಿ ಇಲ್ಲಿ ನಡೀತಾ ಇರತಕ್ಕಂಥ ಸದನದ ಕಲಾಪಗಳನ್ನು ಗಮನಿಸ್ತಾ ಇದ್ದೇನೆ ಅಧ್ಯಕ್ಷರೇ. ನನಗೆ 2 ಬಾರಿ ಹೃದಯದ ಚಿಕಿತ್ಸೆ ಆಗಿರತಕ್ಕಂಥ ಹಿನ್ನೆಲೆ ಒಳಗೆ ವೈದ್ಯರ ಸಲಹೆ ಮೇರೆಗೆ ನಾನು ಸದನದಲ್ಲಿ ಬಂದು ಭಾಗವಹಿಸಲಿಕ್ಕಾಗಿಲ್ಲ. ಅದಕ್ಕೆ ಯಾರು ಯಾವುದೇ ರೀತಿಯಲ್ಲಿ ನನ್ನ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಬೇಕಾದಂಥದ್ದು ಅವಶ್ಯಕತೆ ಇಲ್ಲ ಅಧ್ಯಕ್ಷರೇ. ಇವತ್ತಿನ ದಿನ ನಾನು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಕಾರಣ ಏನು ವಿರೋಧ ಪಕ್ಷದ ನಾಯಕರು ಈಗ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಭೂ ಸುಧಾರಣೆ ಕಾಯ್ದೆಯ 2ನೇ ತಿದ್ದುಪಡಿಯನ್ನು ತರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಈ ಒಂದು ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ನನಗೆ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ದೂಡ, ಇವತ್ತು ಕೋವಿಡ್-19ನ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸಾಮಾಜಿಕ ಅಂತರವನ್ನು ನಾವು ಪಾಲನೆ ಮಾಡ್ತಕ್ಕಂಥದ್ರ ಮುಖಾಂತರ ಈ ಕೋವಿಡ್-19ನ ನಿಯಂತ್ರಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಸಂದೇಶವನ್ನು ದೇಶದ ಜನತೆ ಕೊಟ್ಟಿದ್ದಾರೆ. ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಇವತ್ತು ಈ ರೀತಿಯ ಒಂದು ಹಲವಾರು ರೀತಿಯ ಸಂಶಯಗಳು, ಅನುಮಾನಗಳು, ಕೃಷಿಕ ವಲಯದಲ್ಲಿ ಆತಂಕಗಳನ್ನು ಉಂಟು ಮಾಡ್ತಕ್ಕಂಥ ಈ ರೀತಿಯ ಸೂಕ್ಷ್ಮವಾದಂಥ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ವಿಧೇಯಕಗಳನ್ನು ಆರ್ಡಿನೆನ್ಸ್ ಮುಖಾಂತರ ತರಾತುರಿಯಲ್ಲಿ ತರಬೇಕಾದಂಥ ಅವಶ್ಯಕತೆ ಏನಿತ್ತು ಅನ್ನೋದು ಎಲ್ಲರಲ್ಲೂ ಇರತಕ್ಕಂಥ ಸಂಶಯ ಇಲ್ಲ. ಇವತ್ತು ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದಾರೆ. ಕಳೆದ ಮೇ ಜೂನ್ನಲ್ಲಿ ತಾವು ಆರ್ಡಿನೆನ್ಸ್ ಹೊರಡಿಸಿದ್ದೀರಿ. ಈ ಆರ್ಡಿನೆನ್ಸ್ ಹೊರಡಿಸಿದ ಮೇಲಾದರೂ ಕೆಲವು ರೈತ ಸಂಘಟನೆಗಳನ್ನು ಮತ್ತು ಕೆಲವು ಪರಿಣಿತರನ್ನ, ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಥ ಪರಿಣಿತರು, ಕೆಲವು ಲೀಗಲ್ ಅಡ್ವೈಸರ್ಸ್ನ ಕರೆದು ಚರ್ಚೆ ಮಾಡಿ ಇದರ ಹಿನ್ನೆಲೆ ಏನು ಅಂತಕ್ಕಂಥದ್ದನ್ನು ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ಕೆಲಸ ನಿರ್ವಹಣೆ ಮಾಡಿದರೆ ಇವತ್ತು ಇಂಥ ಒಂದು ಪರಿಸ್ಥಿತಿ ಅಲ್ಲ. ಸಾವಿರಾರು ರೈತರು ರಸ್ತೆಗಳಲ್ಲಿ ಸಾಮಾಜಿಕ ಅಂತರವನ್ನು ಇವತ್ತು ಬಿಟ್ಟು ಕಳೆದ ಹಲವಾರು ದಿನಗಳಿಂದ ಇವತ್ತು ಅಹೋರಾತ್ರಿ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಇದರಿಂದ ಈ ಕೋವಿಡ್-19ನ ಒಂದು ಹರಡುವಿಕೆ ಏನಿದೆ, ನಾವೇ ಇದಕ್ಕೆ ಹೆಚ್ಚಿನ ಮತ್ತೆ ಈ ಹರಡುವಿಕೆಗೆ ಕಾರಣಕರ್ತರಾಗಿದ್ದೇವೇನೋ ಅಂತಕ್ಕಂಥದ್ದು ಈ ರೀತಿಯ ಒಂದು ಪ್ರಕರಣಗಳಿಂದ ಅಂತಕ್ಕಂಥದ್ದು ನನ್ನ ಒಂದು ನೋವಿರ್ತಕ್ಕಂಥ ಸಂಗತಿ ಅಧ್ಯಕ್ಷರೇ. ಈಗಾಗಲೇ ವಿರೋಧ ಪಕ್ಷದ ನಾಯಕರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅಧ್ಯಕ್ಷರೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ನರ ಕಾಲದಲ್ಲಿ ಜಮೀನ್ದಾರಿ ಪದ್ಧತಿ, ಮಾರ್ವಾರಿ ಪದ್ಧತಿ, ಈ ಒಂದು 2-3 ಪದ್ಧತಿಗಳನ್ನು ಇಟ್ಕೊಂಡಿದ್ರು ಈ ನಮ್ಮ ಕೃಷಿಕ ವಲಯದಲ್ಲಿ ಅಧ್ಯಕ್ಷರೇ. ಈಗ ನಾವು ಮತ್ತೆ ಪುನಃ ಅದೇ ರೀತಿಯ ವಾತಾವರಣಕ್ಕೆ ಏನಾದರೂ ಹೋಗ್ತಾ ಇದ್ದೇವೇನೋ ಅಂತಕ್ಕಂಥ ಅನುಮಾನ ನನಗೆ. ಇವತ್ತು ಈ ಒಂದು ವಿಧೇಯಕವನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಅಧ್ಯಕ್ಷರೇ 1961ರಲ್ಲಿ ತಂದಂಥ ಈ ಒಂದು ಭೂ ಸುಧಾರಣೆ ಕಾಯ್ದೆ ಏನಿದೆ, ನಂತರದ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕರನ್ನು ಸುದೀರ್ಘವಾಗಿ ಏನು ಪ್ರಸ್ತಾಪ ಮಾಡಿದ್ದಾರೆ, ನಾನು ಪುನಃ ಅದೆಲ್ಲ ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ. ಇವತ್ತು 61ರಲ್ಲಿದ್ದಂಥ ಪರಿಸ್ಥಿತಿ, ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂಥ ಪರಿಸ್ಥಿತಿಗಳು, ನಂತರ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಿದ್ದಾಗ ಯಾವೊಂದು ಗೇಣಿದಾರರ ಹೋರಾಟ ಇವತ್ತು ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆದಂಥ ಹೋರಾಟಗಳೇನಿದೆ ಪ್ರಮುಖವಾಗಿ, ಅದರ ಹಿನ್ನೆಲೆಯಲ್ಲಿ ದೇವರಾಜ ಅರಸು ಅವರು ತಂದಂಥ ಅವತ್ತಿನ ತಿದ್ದುಪಡಿ ಏನಿದೆ, ಬಹುಶಃ ಅಧ್ಯಕ್ಷರೇ ಅವತ್ತು 10,000 ರೂಪಾಯಿ 12,000 ರೂಪಾಯಿ ಇರ್ತಕ್ಕಂಥ ಆದಾಯ ಹೆಚ್ಚಿಗೆ ಇರತಕ್ಕಂಥವ್ರು ಬೇರೆ ವರಮಾನದಲ್ಲಿ ಕೃಷಿಯನ್ನು ಹೊರತುಪಡಿಸಿ ಅವರು ಭೂಮಿ ಖರೀದಿ ಮಾಡದೇ ಇರತಕ್ಕಂಥದ್ದು, ಮತ್ತು ಯಾರು ಅವತ್ತು ಭೂಮಿಯನ್ನು ಗೇಣಿದಾರಿ ಪದ್ಧತಿಯಲ್ಲಿ ನಿರ್ವಹಣೆ ಮಾಡ್ತಾಯಿದ್ರು, ಉಳುವನೆ ಒಡೆಯ ಅಂತಕ್ಕಂಥದ್ದು ಇವತ್ತು ನಾವೇನು ಚರ್ಚೆ ಮಾಡ್ತಾ ಇದ್ದೇವೆ, ಆ ಒಂದು ಕಾನೂನನ್ನ ಒಂದು ತರ್ತಕ್ಕಂಥವ್ರ ಮುಖಾಂತರ ಬಹುಶಃ ಇಲ್ಲಿಯವರೆಗೆ ಆ ಕಾನೂನಿನ ವ್ಯಾಪ್ತಿಯಲ್ಲಿ ಇವತ್ತು ಹಲವಾರು ರೀತಿಯ ಕೃಷಿ ವಲಯಕ್ಕೆ ರಕ್ಷಣೆಯನ್ನು ಕೊಟ್ಟಿರತಕ್ಕಂಥದ್ದು ನಾವೆಲ್ಲ ಗಮನಿಸ್ಬೋದು ಅಧ್ಯಕ್ಷ.
ಅಧ್ಯಕ್ಷರೇ, 1961 74ರ ನಂತರ ಬಹುಶಃ ನಮ್ಮ ದೇಶಪಾಂಡೆ ಅವರು ಇದ್ದಾರೆ ಇಲ್ಲಿ, ಅವರು 1995ರಲ್ಲಿ ಕೈಗಾರಿಕಾ ಸಚಿವರಿದ್ದರು. ಅವತ್ತು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳೇನಿದ್ದರು, ಅವತ್ತು ನರಸಿಂಹರಾಯರು ಪ್ರಧಾನಮಂತ್ರಿಗಳೇನಿದ್ದರು, ಅವತ್ತು ದಾವೋಸ್ನಲ್ಲಿ ನಡೆದಂಥ, ಈಗ ಮೊನ್ನೆ ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಮೊನ್ನೆ ಹೋಗಿ ಬಂದಿದ್ದಾರೆ ದಾವೋಸ್ನ ಒಂದು ಸಮ್ಮೇಳನಕ್ಕೆ. ಅದೇ ರೀತಿಯಲ್ಲಿ ಅವತ್ತು ಸಹ 1995ರಲ್ಲಿ ದೇಶಪಾಂಡೆಯವರು ದೇವೇಗೌಡರು ಹೋದಂಥ ಒಂದು ಸನ್ನಿವೇಶಗಳು, ಅವತ್ತು ಕರ್ನಾಟಕದಲ್ಲಿ ಕೈಗಾರಿಕೆಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದಕ್ಕೆ, ಬಂಡವಾಳವನ್ನು ಹೂಡ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ಕೆಲವು ಮಾರ್ಪಾಟು ತಂದ್ರಿ. 1974ರ ಒಂದು ತಿದ್ದುಪಡಿ ವಿಧೇಯಕ ಏನಿತ್ತು, ಆ ಕಾಯ್ದೆಯನ್ನು ಸ್ವಲ್ಪ ಮಾರ್ಪಾಡು ತಂದಾಗಲೂ ಸಹ ಸ್ವಲ್ಪ ಕೆಲವು ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸದನದ ಕಲಾಪದಲ್ಲಿ ನಾನು ಗಮನಿಸಿದ್ದೇನೆ ಅಧ್ಯಕ್ಷರ ಕಡತದಲ್ಲಿ. ಆದರೆ ಈ ಮೂಲ ಯಾವೊಂದು 74ರ ಒಂದು ತಿದ್ದುಪಡಿ ಇತ್ತು, ಅದಕ್ಕೆ ಯಾವುದೇ ರೀತಿಯ ಒಂದು ಮಾರಕ ಆಗದೆ ಅಂತ ಇರತಕ್ಕಂಥ ರೀತಿಯಲ್ಲಿ ಅವತ್ತು ಸಹ ಕೆಲವು ಬದಲಾವಣೆಗಳನ್ನು ತಂದಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಏನು ಇತ್ತೀಚಿನ ದಿನಗಳಲ್ಲಿ ಹಲವಾರು ರೀತಿ ಬದಲಾವಣೆಗಳನ್ನು ಕಂಡಿದ್ದೇವೆ. ಈಗ ಉದಾಹರಣೆಗೆ ಈಗೇನು ನೀವು ಆ ಯೂನಿಟ್ ವೈಸ್ ಏನು ಮಾಡಿದ್ದೀರಿ ಅದೆಲ್ಲ ನಾನು ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಹೇಳಿದ್ದೀರಿ 63 ಸೆಕ್ಷನ್ ಏನಲ್ಲಿ ಇವತ್ತು 40 ಘಟಕಗಳಿಗೆ ಹೆಚ್ಚಿಸಿದ್ದೀರಿ, 10 ಘಟಕದಿಂದ 40 ಘಟಕಗಳಿಗೆ ಏಳಿಸಿರ್ತಕ್ಕಂಥದ್ದು. ಅದರ ಮುಖಾಂತರ 40 ಯೂನಿಟ್ ಅಂದರೆ 216 ಎಕರೆವರೆಗೆ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು. ಈಗ 25 ಲಕ್ಷಕ್ಕೆ 79A ವೈಲೇಷನ್ ಆಗದೇ ಇರತಕ್ಕಂಥ ರೀತಿಯಲ್ಲಿ ಕಳೆದ ಸರ್ಕಾರದಲ್ಲಿ ನಾವು ತಂದಿರತಕ್ಕಂಥ ಕಾನೂನು ಬಗ್ಗೆನೂ ಸಿದ್ದರಾಮಯ್ಯನವ್ರಿಗೆ ಮಾತನಾಡಬೇಕಾದ್ರೆ ಹೇಳಿದ್ದಾರೆ ಅಧ್ಯಕ್ಷರೇ. ನಾನು ಸರ್ಕಾರದ ಗಮನಕ್ಕೆ ತರತಕ್ಕಂಥದ್ದು ಇತ್ತೀಚಿನ ಒಂದು ಯಾವೊಂದು ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಪಂಚ ಭಾಳ ಬದಲಾವಣೆ ಆಗ್ತಾ ಇದೆ. ಒಂದು ಕಡೆ ಈ 79A 79B ಅಂತಕ್ಕಂಥದ್ದೇನಿದೆ, ನನಗೂ ಅದರಲ್ಲಿ ಸ್ವಲ್ಪ ಎಲ್ಲ ಒಂದು ಕಡೆ ಕೆಲವು ನ್ಯೂನತೆಗಳಿರ್ತಕ್ಕಂಥದ್ದು ಸತ್ಯ ಇದೆ. ಆ 79A 79Bನ ಒಂದು ಕಾನೂನಿನ ಅಡಿಯಲ್ಲಿ ತೊಂದರೆಗೊಳಗಾಗಿರ್ತಕ್ಕಂಥ ನಾನು ಒಬ್ಬ ಇದ್ದೇನೆ. ಏಕೆಂದರೆ ಅಧ್ಯಕ್ಷ, ನಾವು ಬೇಸಿಕಲಿ ಕೃಷಿ ವರ್ಗದಿಂದ ಬಂದಿರತಕ್ಕಂಥವ್ರು. ನಮ್ಮ ತಂದೆಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲೂ ನಾವೆಲ್ಲ ಸಣ್ಣ ಹುಡುಗರಿದ್ದವು. ವಿಧಾನಸಭೆಯ ಕಲಾಪಗಳನ್ನು ಮುಗಿಸಿ ಸಾಯಂಕಾಲ ಅವರು ಬಸ್ನಲ್ಲಿ ಬಂದು ಒಂದು ಪಡಲಿಪೆ ಅಂತಕ್ಕಂಥದ್ದು ಈಗ ರೇವಣ್ಣ ಅವರ ಸುಪರ್ದಲ್ಲಿ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅಗ್ರಿಕಲ್ಚರ್ ಮಾಡಿದ್ದಾರೆ, ನಾವು ಅವರಷ್ಟು ಮಾಡೋಕ್ಕಾಗಿಲ್ಲ. ಇವತ್ತು ಆ ಸಂದರ್ಭದಲ್ಲಿ ಅವರು ಯಾವೊಂದು ಬೆಳೆಯನ್ನು ಬೆಳೀತಕ್ಕಂಥದ್ರಲ್ಲಿ ಕೃಷಿಯ ಆಧಾರದ ಮೇಲೆ ಜೀವನ ನಿರ್ವಹಣೆ ಮಾಡ್ತಾಯಿದ್ರು, ಶಾಸಕರಾದರು ಸಹ. ನನಗೊಂದು ಅನುಭವ ಆಗಿದ್ದ ಅಧ್ಯಕ್ಷರೇ, ರೇವಣ್ಣವರು ಇಲ್ಲಿ ಕೂತಿದ್ದಾರೆ. ನಾವು 1984 85ರಲ್ಲಿ ಒಂದು ಹೊಳೆನರಸೀಪುರದಲ್ಲಿ ಒಂದು ಥಿಯೇಟ್ರನ್ನ ಕಟ್ಟಿದ್ದು, ಕುಟುಂಬದಲ್ಲಿ ಒಂದು ತೀರ್ಮಾನ ಮಾಡಿ. ಮೊದಲು ರೈಸ್ ಮಿಲ್ ಮಾಡಬೇಕು ಅಂತ ಇದ್ದರು. ನಾನೇ ಅವರಿಗೆ ಸಜೆಷನ್ ಕೊಟ್ಟು ರೇವಣ್ಣ ಅವರಿಗೆ, ಇಲ್ಲ ರೈಸ್ ಮಿಲ್ಗಿಂತ ಒಂದು ಥಿಯೇಟ್ರನ್ನ ಹಾಕೋದು ಒಳ್ಳೆಯದು ಅಂತೇಳಿ ಒಂದು ಚಿತ್ರಮಂದಿರ ಕಟ್ಟಿದ್ದೇವೆ. ಪ್ರಾರಂಭ ಮಾಡ್ತಕ್ಕಂಥ ದಿನ ಸನ್ಮಾನ್ಯ ದೇವೇಗೌಡರು ನನ್ನನ್ನು, ರೇವಣ್ಣ ಅವ್ರನ್ನ, ಇನ್ನೊಬ್ಬ ನಮ್ಮ ದೊಡ್ಡ ಬ್ರದರ್ನ ಆ ಪಡಲಿಪ್ಪಿನಲ್ಲಿರ್ತಕ್ಕಂಥ ಜಮೀನಿಗೆ ಕರ್ಕೊಂಡೋದ್ರು. ಬೆಳಗ್ಗೆ 6 ಗಂಟೆಗೆ ಪಂಚಾಯತ್ ಕಟ್ಟಿದ್ರು, ಜಮೀನೆಲ್ಲ ಒಂದು ರೌಂಡ್ ಹಾಕಿದ್ರು. ಆ ಭೂಮಿ ಮಧ್ಯದಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳಿದ್ರು ನಮಗೆ, ಈ ಭೂಮಿಯಲ್ಲಿ ನೀವು ಸಂಪಾದನೆ ಮಾಡ್ತಕ್ಕಂಥದ್ದು ನಿಮ್ಮ ಜೀವನಕ್ಕೆ, ನಿಮ್ಮ ಕುಟುಂಬಗಳ ನಿರ್ವಹಣೆಗೆ ಪ್ರೋತ್ಸಾಹ ಕೊಡ್ತದೆ. ನೀವು ಇವತ್ತು ಅಲ್ಲೇನು ಕಟ್ಟಿರ್ತಕ್ಕಂಥ ಒಂದು ಚಿತ್ರಮಂದಿರ ಇದೆ, ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಹಣ ನಿಮ್ಮ ಮೇಲೆ ಪ್ರಭಾವ ಬೀರ್ತದೆ ಅಂತಕ್ಕಂಥ ಮಾತು ಹೇಳಿದ್ರು. ಅವರು ನಮಗೆ ನೀವು ಕೃಷಿಕರಾಗೇ ಇರಬೇಕು ಅಂತಕ್ಕಂಥ ಒಂದು ರೀತಿಯ ಸಂದೇಶ ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ಅಧ್ಯಕ್ಷರೇ, ನಾನು ಯಾವೊಂದು ಬೇರೆ ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದೆ. ಬಿಡದಿ ಹತ್ರ ಕೇತಗಿರಳ್ಳಿಲಿ ಒಂದು ಲ್ಯಾಂಡ್ ಖರೀದಿ ಮಾಡಿದೆ 1983 84ರಲ್ಲಿ. ಖರೀದಿ ಮಾಡಿದ ನಂತರ ನಮ್ಮ ರಾಜಕೀಯದ ವಿರೋಧಿಗಳು, ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಒಂದು ದೂರನ್ನು ಸಲ್ಲಿಸಿದ್ರು. ಇಲ್ಲಿ ದೇವೇಗೌಡರು ಕುಟುಂಬದವರು ಜಮೀನು ಖರೀದಿ ಮಾಡಿರ್ತಕ್ಕಂಥದ್ದೇನಿದೆ 79A 79Bನ ವೈಲೇಟ್ ಮಾಡಿದ್ದಾರೆ. ಈ ಜಮೀನನ್ನು ಸರ್ಕಾರ ವಶಪಡಿಸ್ಕೋಬೇಕು ಅಂತೇಳಿ
ಅದು 85ರಲ್ಲಿ ಪ್ರಾರಂಭ ಆಗಿದ್ದು. ನಾನು ಜಮೀನು ಖರೀದಿ ಮಾಡಿ ಆ ಜಮೀನಿನ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದೆ ಖರೀದಿ ಮಾಡೋದಕ್ಕೆ, ಒಂದೇ ವರ್ಷದಲ್ಲಿ ಒಂದು ಬಾಳೆ ಬೆಳೆಯನ್ನು ಬೆಳೆದು ಆ ಜಮೀನ ಮೇಲೆ ಹಾಕಿದಂಥ ಹಣವನ್ನು ಒಂದೇ ವರ್ಷದಲ್ಲಿ ಆಪ್ಕಾಮ್ ಸೊಸೈಟಿಗೆ ಮಾರಾಟ ಮಾಡಿ ಸಂಪಾದನೆ ಮಾಡಿದ್ದೇನೆ. ಆ ದಿನಗಳಿದೆ ಅಧ್ಯಕ್ಷರೇ. ಯಾತಕ್ಕೆ ಇವತ್ತು ಈ 79A79B ನಾನು ಸ್ವಲ್ಪ ರಿಸರ್ವೇಷನ್ ಇದೆ ಅಂತಕ್ಕಂಥದ್ದನ್ನು ಸದನದ ಗಮನ ಸೆಳೀಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಇಲ್ಲಿ ಮಾತನಾಡಬೇಕಾದ್ರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು 79A79B ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ದುಡ್ಡು ಮಾಡ್ತಕ್ಕಂಥದ್ದಕ್ಕೆ ಒಂದು ನಾವು ಈ ಸೆಕ್ಷನ್ಗಳನ್ನು ಇಟ್ಟಿದ್ದೇವೆ ಅಂತಕ್ಕಂಥದ್ದಕ್ಕೆ ನಮ್ಮ ಆ ಭಾಗದಿಂದ ಹೇಳಿದಾಗ, ಹಾಗಿದ್ರೆ ಇಲ್ಲ ಅಲ್ಲೇ ಹೇಳಿದ್ರು ಅವರು ಆ ಭಾಗದಲ್ಲಿ ಹೇಳಿದ್ರು, ಅವರು ಹೇಳಿದ್ದಲ್ಲ, ಆ ಭಾಗದಲ್ಲಿ ಹೇಳಿದಾಗ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು. ಹಾಗಿದ್ರೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇಲ್ಲವೇ, ಅಲ್ಲಿಲ್ವೇ, ಇಲ್ಲಿ ಎಲ್ಲ ನಮ್ಮ ಸರ್ಕಾರದ ನಮ್ಮ ಒಂದು ಸಂಸ್ಥೆಗಳೇನಿದ್ದಾವೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಎಲ್ರಿಗೂ ಗೊತ್ತಿದೆ, ಜನಸಾಮಾನ್ಯರಿಗೂ ಗೊತ್ತಿದೆ. ಬೆಕ್ಕಿ ಗಂಟೆ ಕಟ್ಟೋರು ಯಾರು? ಇದು ಹುಲಿ ಸವಾರಿ ಇದ್ದಾಗೆ. ಇದ್ರ ಬಗ್ಗೆ ಏನು ಚರ್ಚೆ ಮಾಡಿದ್ರು ಅಷ್ಟೇ. ಆದರೆ 79A79B ಏನಿದೆ ಇದು ದ್ವೇಷಕ್ಕೂ ಬಹುಶಃ ನಮ್ಮ ರವಿಕುಮಾರ್ ಅವರಿದ್ದರು ಅಸಿಸ್ಟೆಂಟ್ ಕಮಿಷನರ್ ಆಗಿ, ಅವರು ಆಗ್ತಾನೆ ಪ್ರೊಬೇಷನರಿ AC ಅವರು AS ಪಾಸ್ ಆಗಿತ್ತು. ಅವ್ರಿಗೆ ಇಲ್ಲಿ ಕರ್ನಾಟಕದ ಕೆಡರ್ಗೇನು ಬಂದಿದ್ದರು, ಅಸಿಸ್ಟೆಂಟ್ ಕಮಿಷನರ್ ಆಗಿ ಸ್ವಲ್ಪ ದಿವಸ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಪ್ರೊಬೇಷನರಿ ಅಸಿಸ್ಟೆಂಟ್ ಕಮಿಷನರ್ ಆಗಿ. ಅವರ ಕಾಲದಲ್ಲಿ ಅದಕ್ಕೆ ಕ್ಲಿಯರೆನ್ಸ್ ಕೊಟ್ಟಿದ್ರು, 79A79B ವಯಲೇಷನ್ ಆಗಿಲ್ಲ ಅಂತ ಹೇಳಿ ಕ್ಲಿಯರಾಗಿ ನಮಗೆ ಆದೇಶನೂ ಬಂತು. ಆದರೆ ಆ ಭೂಮಿಯ ವ್ಯವಹಾರ ಏನಿದೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದದು ಇಲ್ಲ, ಅಲ್ಲೇನೋ ನಾನು ದೊಡ್ಡ ರೆಸಾರ್ಟ್ ಕಟ್ಟಬೇಕು ಅಂತೇಳಿ ಮಾಡಿದ್ದಲ್ಲ. ನಮ್ಮ ತಂದೆಯವರ ಅವರ ಜೀವನ ಶೈಲಿ ಏನಿದೆ, ಅವರ ಒಂದು ಸಲಹೆಯ ಮೇರೆಗೆ ಕೃಷಿಕರಾಗಿ ನಾವು ಸ್ವಲ್ಪ ನಮ್ಮ ಹಳೆಯ ಒಂದು ವೃತ್ತಿಯನ್ನು ಮುಂದುವರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವತ್ತು ನಾವೇನು ಖರೀದಿ ಮಾಡಿದ್ವು ಭೂಮಿನ, ಸುಮಾರು 35-40 ವರ್ಷಗಳ ಕಾಲ ಆ ಭೂಮಿಯ ವಿಷಯದಲ್ಲಿ ಅನುಭವಿಸಿರ್ತಕ್ಕಂಥವು ನನಗೇ ಗೊತ್ತಿದೆ. ಏನು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದಿದ್ದರೂ ಕೊನೆಗೆ ಯಾವ ಮಟ್ಟಿಗೆ ಬಂತು, ಲೋಕಾಯುಕ್ತಾಗಿ ಕಂಪ್ಲೇಂಟ್ ಹಾಕಿದ್ರು, ಲೋಕಾಯುಕ್ತದಲ್ಲಿ ತನಿಖೆ ಆಯಿತು, ಅಲ್ಲಿಂದ ಕ್ಲಿಯರೆನ್ಸ್ ಕೊಟ್ಟರು. ಆದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಡತಗಳು ನನ್ನ ಜಮೀನಿಗೆ ಸಂಬಂಧಪಟ್ಟಿದ್ದೆ. ಇವತ್ತು ಆ ಕಚೇರಿ ಒಳಗೆ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಒಳಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಆ ಕಡತಗಳೇ ಇಲ್ಲ ಅಂತ ಹೇಳ್ತಾರೆ, ನನ್ನ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸೋದು ಅಧ್ಯಕ್ಷರೇ. ಇವತ್ತು ಕಾನೂನು ನಾವು ತರ್ತಕ್ಕಂಥದ್ದು ಒಂದು ಭಾಗ, ಆ ಕಾನೂನಲ್ಲಿ ಆಗ್ತಕ್ಕಂಥ ಹಲವಾರು ರೀತಿಯ ಲೂಪ್ ಹೋಲ್ಸ್ಗಳೇನಿದ್ದಾವೆ ಅದನ್ನು ಸರಿಪಡಿಸಬೇಕಾದಂಥ ನನ್ನ ಪರಿಸ್ಥಿತಿನೇ ಆ ರೀತಿ ಇದ್ದಾಗ ಇವತ್ತು H.K. ಪಾಟೀಲರು ವಿರೋಧ ಪಕ್ಷದ ನಾಯಕರಿಗೆ ಸ್ಪಷ್ಟೀಕರಣ ಕೊಡ್ತಾಯಿದ್ರು 13,000 ಪ್ರಕರಣಗಳ ಬಗ್ಗೆ. ಬಹುಶಃ ನೀವೀಗ ಈ ಕಾನೂನನ್ನು ತರಲಿಕ್ಕೆ ಹೊರಟಾಗ ಮೊನ್ನೆ ಚೀಫ್ ಸೆಕ್ರೆಟರಿ ಅವರು ಒಂದು ಆದೇಶ ಹೊರಡಿಸಿರಬೇಕು, 2012ನೇ ಇಸ್ವಿಗೆ ಮುಂಚೆ ಇರ್ತಕ್ಕಂಥದ್ದನ್ನು ಯಾವುದನ್ನು ಕ್ಲೋಸ್ ಮಾಡೋದು ಬೇಕಿಲ್ಲ, 12ಕ್ಕಿಂತ ಆದಮೇಲೆ ನಂತರ ಬಂದಿರತಕ್ಕಂಥದ್ದನ್ನು ಕ್ಲೋಸ್ ಮಾಡಲಿಕ್ಕೆ ಏನೋ ಒಂದು ಸೂಚನೆ ಕೊಟ್ಟಿರಬೇಕೇನೋ ಗೊತ್ತಿಲ್ಲ ನನಗೆ. ಮೊನ್ನೆ ಯಾವುದು ಎಲ್ಲ ಸಂಪೂರ್ಣ ಅದು ನಾನು ನೋಡಿಲ್ಲ ಅದನ್ನು. ಇದು ಅಧ್ಯಕ್ಷರೇ, ಇಲ್ಲಿ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡೋದು, ಇವತ್ತು ರೈತರಲ್ಲಿ ಒಂದು ರೀತಿ ಆತಂಕ ಇದೆ. ನಮ್ಮ ರವಿಯವರು ಹೇಳ್ತಾ ಇದ್ರು ಅಗ್ರಿಕಲ್ಚರ್ದು ನೀವು ಏನು ದೇಶಕ್ಕೆ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ರು ವಿರೋಧ ಪಕ್ಷದ ನಾಯಕರಿಗೆ. ಅಧ್ಯಕ್ಷರೇ, ನಾನಿಲ್ಲಿ ಹೇಳ್ತಕ್ಕಂಥದ್ದು ಇವತ್ತು ಕೋವಿಡ್-19ನ ಆತಂಕದಲ್ಲಿ ಏನು ಅನಾಹುತದಲ್ಲಿದ್ದೇವೆ, ಎಲ್ಲ ಸೆಕ್ಟರ್ಗಳು ಇವತ್ತು ಮೈನಸ್ನಲ್ಲಿದ್ದೇವೆ. ರೈತ ಅವನಿಗೆ ಲಾಭ ಬರಲಿ ನಷ್ಟ ಆಗಲಿ, ಪ್ರಕೃತಿಯ ಒಂದು ಸಹಕಾರ ಸಿಗಲಿ ಸಿಗದೆ ಹೋಗಲಿ, ಅವನು ಮುಂಗಾರು ಪ್ರಾರಂಭ ಆದ ತಕ್ಷಣ ಇವತ್ತು ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಕ್ಕಂಥದ್ದು ನಿಲ್ಲಿಸೋದಿಲ್ಲ ಅವನು. ಇವತ್ತು ಸಹ ದಾಖಲೆ ಪ್ರಮಾಣದಲ್ಲಿ ಸರ್ಕಾರ ಮಾಹಿತಿ ಕೊಟ್ಟಿದ್ದೀರಿ, ದಾಖಲೆ ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ ಈ ಕೋವಿಡ್-19ನ ಹಿನ್ನೆಲೆ ಇದ್ರು ಅಂತಕ್ಕಂಥದ್ದನ್ನೇ ಹೇಳ್ತೀರಿ. ಇವತ್ತು ಸಹ ದೇಶದ ನಿಮ್ಮ ಎಕನಾಮಿಕ್ ಸರ್ವೆ ಹೇಳ್ತಕ್ಕಂಥದ್ದು ಎಲ್ಲ ಸೆಕ್ಟರ್ನಲ್ಲೂ ನೀವು ಮೈನಸ್ ಇದ್ದರು, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ 3.5% GDP ಇವತ್ತು ನೀವಿವತ್ತು ಈ ಒಂದು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ನಾವು ಇವತ್ತು ಇದ್ದೇವೆ ಅಂತಕ್ಕಂಥ ಮಾತು.
ಹೌದು ಹೌದು ಸರ್, ನ್ಯಾಷನಲ್ ಲೆವೆಲ್ನಲ್ಲೇ ಇವತ್ತು ಈಗಾಗಲೇ ಸರ್ಕಾರದ ಮಾಹಿತಿ ಇದೆ. ನಾನು ಒಂದು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಅಗ್ರಿಕಲ್ಚರ್ ಸೆಕ್ಟರ್ನ ಅಷ್ಟು ಲಘುವಾಗಿ ನಾವು ಪರಿಗಣಿಸಬಾರದು. ಈ ದೇಶಕ್ಕೆ ರೈತ ಕೊಟ್ಟಿರ್ತಕ್ಕಂಥ ಕೊಡುಗೆ, ಇವತ್ತು ಸಿದ್ದರಾಮಯ್ಯನವರು ಮಾತನಾಡ್ಬೇಕಾದ್ರೆ ಏನು ಹೇಳ್ತಾ ಇದ್ರು, ನಾನು ಅದಕ್ಕೆ ಎಂಡಾರ್ಸ್ ಮಾಡಬೇಕಾಗ್ತದೆ. ಇಲ್ಲಿ ಪ್ರಶ್ನೆ ಏನು ಅಂದರೆ ಅಧ್ಯಕ್ಷರೇ, ನಮ್ಮ ಒಂದು 1950ನಲ್ಲಿ ಏನಿತ್ತು ಪ್ರೊಡಕ್ಷನ್ 51 ಮಿಲಿಯನ್ ಏನೋ ಇತ್ತಲ್ಲ ಅಧ್ಯಕ್ಷರೇ, 44.1 ಬಿಲಿಯನ್. ಇದು ಇವತ್ತು 314.4 ಬಿಲಿಯನ್ಗೆ ಏರಿಕೆ ಆಗಿದೆ. 13-14ರಲ್ಲಿ 44.1 ಬಿಲಿಯನ್ನಿಂದ ಇವತ್ತು $314.4 ಬಿಲಿಯನ್ ಏರಿಕೆ ಆಗಿರ್ತಕ್ಕಂಥದ್ದು. ಇವತ್ತು 1.6 ಬಿಲಿಯನ್ ಪರ್ಸೆಂಟ್ ಏನಿತ್ತು ದೇಶದ ಮಾರ್ಕೆಟ್ ಶೇರು 2.8% ಹೋಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಯಾವ್ಯಾವ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅಗ್ರಿಕಲ್ಚರ್ ಮೆಟೀರಿಯಲ್ ಅಂತಕ್ಕಂಥದ್ದು ಇದೆಲ್ಲ ಡೀಟೇಲ್ ಇದೆ. ಇಲ್ಲಿ ಯಾವುದೋ ಒಂದು ಆಲ್ ದಿ ರಾಂಗ್ ಟರ್ನ್ಸ್ ಅಂತೇಳಿ ಒಬ್ಬರು ಬರೆದಿದ್ದಾರೆ. ನಮ್ಮ ದೇಶ ಸ್ವಾತಂತ್ರ್ಯ ಬಂದ ದಿನಗಳಿಂದ ಅಗ್ರಿಕಲ್ಚರ್ ಸೆಕ್ಟರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಮತ್ತು ಎಕನಾಮಿಕ್ ಸೆಕ್ಟರ್ನಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗಿದೆ ಅಂತಕ್ಕಂಥದ್ದು ಇಲ್ಲಿದೆ ಅಧ್ಯಕ್ಷ. ನಾನು ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಅಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದಂಥ ರೀತಿಯಲ್ಲಿ ಇವತ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೇ 2015-19 ಕೃಷಿ ಗಣತಿ ಪ್ರಕಾರ ಅಧ್ಯಕ್ಷರೇ 78,32,000 ರೈತ ಕುಟುಂಬಗಳಿದ್ದಾವೆ ಅಧ್ಯಕ್ಷರೇ. ಅದರಲ್ಲಿ ಒಟ್ಟು ವಿಸ್ತೀರ್ಣ ಇರ್ತಕ್ಕಂಥದ್ದು 1,21,61,000 ಹೆಕ್ಟರ್ ಭೂಮಿ ಇರ್ತಕ್ಕಂಥದ್ದು ಅಧ್ಯಕ್ಷರೇ. ಇದರಲ್ಲಿ 38,48,834 ಅತಿ ಸಣ್ಣ ರೈತರು, 1 ಹೆಕ್ಟರ್ಗಿಂತ ಕಡಿಮೆ ಭೂಮಿ ಹೊಂದಿರತಕ್ಕಂಥವ್ರು ಇದ್ದಾರೆ. ಸಣ್ಣ ರೈತರು ಅಂದರೆ 1-2 ಹೆಕ್ಟರ್ ಇರ್ತಕ್ಕಂಥವ್ರು 21,38,208 ಕುಟುಂಬಗಳಿದ್ದಾವೆ. ಇವರಿಗೆ 1.41 ಆವರೇಜು ಭೂಮಿ ಇರ್ತಕ್ಕಂಥದ್ದು ಅಧ್ಯಕ್ಷರೇ. ಅರೆ ಮಧ್ಯ ವರ್ಗದ ರೈತರು ಇವತ್ತು 12,66,000 ರೈತ ಕುಟುಂಬಗಳೇನಿದ್ದಾವೆ, 2 ಎಕರೆ 2.68 ಹೆಕ್ಟರ್ ಭೂಮಿ ಇದೆ. ದೊಡ್ಡ ರೈತರು 67,000 ಕುಟುಂಬಗಳಿದ್ದಾವೆ ಅಧ್ಯಕ್ಷರೇ. ಅದೇ ರೀತಿಯಲ್ಲಿ ಅಧ್ಯಕ್ಷರೇ, ಇಲ್ಲಿ ನಾನು ಈ ಯೂನಿಟ್ ಇದೆಲ್ಲ ಏನು ಮಾಡ್ಕೊಂಡಿದ್ದೀರ ಅದೆಲ್ಲ ಡೀಟೇಲ್ ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಪ್ರಶ್ನೆ ಏನು ಅಂದರೆ, ಇವತ್ತು ನೀವೇನು ಕಾನೂನು ತಂದ್ಕೊಂಡಿದ್ದೀರಿ, ಕೆಲವು ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ ಹೊರಟಿದ್ದೀರಿ. ನಾನು ಇಲ್ಲಿ ಇದಕ್ಕೆ ಚರ್ಚೆಯನ್ನು ಮಾಡ್ತಾ ಇದ್ದೀರಿ, ಒಂದು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಉದಾಹರಣೆಗೆ ಬೆಂಗಳೂರು ನಗರದ ಅಭಿವೃದ್ಧಿಗೆ ಅಂತ ಹೇಳಿ ನೀವು 1000 ಎಕರೆ ರೈತರ ಭೂಮಿಗಳನ್ನು ನಾವು ಕಳೆದ 15-20 ವರ್ಷಗಳಲ್ಲಿ ವಶಪಡಿಸ್ಕೊಂಡಿದ್ದೇವೆ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿ. ನಾನು ಕೇಳಲಿಕ್ಕೆ ಬಯಸ್ತೀನಿ, ಈ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಯಾವ ಜಮೀನು ರೈತರ ಭೂಮಿಗಳನ್ನು ನೀವು ವಶಪಡಿಸ್ಕೊಂಡ್ರಿ, ಬೆಂಗಳೂರು ಸುತ್ತಮುತ್ತದ ನಾನು ಹೇಳೋದು, ಬೇರೆ ರಾಜ್ಯದ ಆಮೇಲೆ ಚರ್ಚೆ ಮಾಡೋಣ. ಈ ಭೂಮಿಯನ್ನು ವಶಪಡಿಸ್ಕೊಂಡಂಥ ರೈತರನ್ನ ಎಷ್ಟರ ಮಟ್ಟಿಗೆ ಆ ರೈತರಿಗೆ ಅನುಕೂಲಗಳಾಯಿತು? ಹೋಗಲಿ, ಆ ಬಡಾವಣೆ ರಚನೆ ಆಯ್ತಲ್ಲ, ಬಡಾವಣೆ ರಚನೆ ಆದಮೇಲೆ ಆಮೇಲೆ ಮತ್ತೆ ಏನು 4-1 ನೋಟಿಫಿಕೇಷನ್ ಮಾಡಿದ್ರಿ, ಮತ್ತು ರಿಲ್ಯಾಕ್ಸೇಷನ್ ಮಾಡಿ ಆ 4-1 ರದ್ದು ಮಾಡಿರ್ತಕ್ಕಂಥದ್ದು ಪ್ರಿಲಿಮಿನರಿ ಹಂತದಲ್ಲಿ ಎಷ್ಟು ಭೂಮಿನ ಮತ್ತೆ ಅದನ್ನು ಕೈ ಬಿಟ್ರಿ? ಕೈ ಬಿಟ್ಟಂಥ ಭೂಮಿ ಅದೇ ರೈತನಿಗೆ ಹೋಯ್ತು, ಇಲ್ಲ ಆ ರೈತನ ಹೆಸರಿನಲ್ಲಿ ಇನ್ಯಾವನ GPA ತಗೊಂಡನು ಹೋಯ್ತು? ಅದು ಎಷ್ಟರ ಮಟ್ಟಿಗೆ ನಾವು ರೈತರನ್ನ ಉಳಿಸಿದ್ದೇವೆ? ಆ ರೀತಿಯ ಭೂಮಿಗಳನ್ನು ನೀವು ಬಡಾವಣೆ ರಚನೆ ಮಾಡಲಿಕ್ಕೆ ತೆಗೆದುಕೊಂಡಾದಾಗ ಬೆಂಗಳೂರು ನಗರದಲ್ಲಿ ಯಾರಾದರೂ ಯೋಚನೆ ಮಾಡಿದ್ದಾರಾ? ಅದೇ ರೀತಿಯಲ್ಲಿ ಈಗ ಉದಾಹರಣೆ ನಿಮ್ಮ ಅರ್ಕಾವತಿ ಬಡಾವಣೆ 3,000 ಎಕರೆನೋ 4,000 ಎಕರೆನೋ ನೋಟಿಫಿಕೇಷನ್ ಮಾಡಿದ್ರಿ, 1,000 ಎಕರೆ ಕೈ ಬಿಟ್ರಿ. ನಂತರದ ದಿನಗಳಲ್ಲಿ ಒಂದೊಂದೇ ಕೈ ಬಿಟ್ಟು ಕೊನೆಗೆ ಸಂಪೂರ್ಣವಾಗಿ ನಿವೇಶನದಾರರಿಗೆ ನಿವೇಶನವೂ ಇಲ್ಲ, ಅದ್ರ ಜೊತೆಗೆ ರೈತ ಯಾರು ಆ ಭೂಮಿ ನೀವು ವಶಪಡಿಸ್ಕೊಂಡಿದ್ದೀರಿ, ಎಷ್ಟು ಜನ ರೈತರಿಗೆ ಆ ಭೂಮಿ ವಾಪಸ್ ಆ ರೈತನಿಗೆ ಕೊಟ್ಟಿದ್ದೀರಿ? ಇಲ್ಲಿ ನೀವು ಬರೀ ವಿಧೇಯಕಗಳನ್ನು ಮಂಡನೆ ಮಾಡ್ತಕ್ಕಂಥದ್ರಲ್ಲಿ
ಇವತ್ತು ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ನಾವೇನು ಚರ್ಚೆ ಮಾಡ್ತಾ ಇದ್ದೇವೆ, ಅದರ ಜೊತೆಯಲ್ಲಿ ಈ ಒಂದು ಅಮೆಂಡ್ಮೆಂಟ್ಗಳು, ಈ ವಿಧೇಯಕಗಳಿಂದ ಎಷ್ಟರ ಮಟ್ಟಿಗೆ ನಾವು ರಕ್ಷಣೆನೂ ಮಾಡಿದ್ದೇವೆ ಅಂತಕ್ಕಂಥದ್ದು ಚರ್ಚೆ ಮಾಡಬೇಕಿಲ್ಲಿ. ಇವತ್ತು ನೀವು ಈ ಲೋಪದೋಷಗಳೇನಿದ್ದಾವೆ ಇದನ್ನು ಸರಿಪಡಿಸ್ತಕ್ಕಂಥವ್ರ ಕಡೆ ತಾವು ಗಮನ ಕೊಡದೆ ಯಾವುದೇ ರೀತಿಯ ಬಿಲ್ಗಳನ್ನು ನೀವು ತಂದರೂ ಉಪಯೋಗ ಬರೋದಿಲ್ಲ. ನಿಮಗೆ ಇನ್ನೊಂದು ಹೇಳ್ತೀನಿ, ನಾನು ಲ್ಯಾಂಡ್ ವಿಷಯದಲ್ಲಿ ಹೇಳೋದಾದರೆ ನಿಮ್ಮ ಅಧಿಕಾರಿಗಳು ಹೇಗಿರ್ತಾರೆ ಅನ್ನೋದಕ್ಕೆ. ಏಕೆಂದರೆ ಮೊನ್ನೆ ಬಹುಶಃ ನಿಮಗೂ ಬಂದಿರಬೇಕು, ಗಮನಕ್ಕೆ ನಿಮ್ಮ ಹತ್ರ ಬಂದಿರಬೇಕು, 1982 ಖರೀದಿ ಮಾಡಿದಂಥ ಭೂಮಿ ನಾನು. ಇಲ್ಲೆಲ್ಲ ತಮ್ಮಣ್ಣ ಅವರು ಇರಬೇಕು ಹಿಂದ್ಗಡೆ, DC ತಮ್ಮಣ್ಣ ಅವರು ಬಂದಿಲ್ಲ. ಅದ್ಯಾವುದು ಎಲೆಕ್ಷನ್ ಗಲಾಟೆಲಿದ್ದೀನಿ ಅಂತ ಬೆಳಗ್ಗೆ ಫೋನ್ ಮಾಡಿದ್ರು ಅಧ್ಯಕ್ಷರೇ ಅವ್ರಿಗೂ ಹಿಂದೆ ಇದ್ದಂಥ ಅಲ್ಲಿಯ ಒಬ್ಬರ ಮಾಜಿ ಸಂಸತ್ ಸದಸ್ಯರಿಗೂ ಒಂದು ಘರ್ಷಣೆ ರಾಜಕೀಯದ್ದು. ಅವ್ರು ಯಾವುದೋ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡಿಬಿಟ್ರು ಅಧ್ಯಕ್ಷರೇ. ಆ ಲೋಕಾಯುಕ್ತಾಗೆ ಕಂಪ್ಲೇಂಟ್ ಮಾಡಿದ್ದೇನಿದೆ, ಲೋಕಾಯುಕ್ತವ್ರು ಎನ್ಕ್ವೈರಿಗೆ ಆದೇಶ ಮಾಡಿದ್ರು ಆ ಲ್ಯಾಂಡ್ ಮೇಲೆ. ಅದು ನನ್ನ ಭೂಮಿ ಪಕ್ಕದಲ್ಲಿ ತಗೊಂಡಿದ್ದಾರೆ. ಅಲ್ಲಿ ಅದೇನು ಆಯಿತು, ನೀವೀಗ KPSCದು 2011 ಬ್ಯಾಚ್ರದು ನಡೀತಾ ಇದೆಯಲ್ಲ, ಬಹುಶಃ ಕ್ಯಾಬಿನೆಟ್ನಲ್ಲಿ ಮೊನ್ನೆನೂ ತಾವೇನೋ ತೀರ್ಮಾನ ಮಾಡ್ಕೊಂಡಿರ್ಬೇಕು, ಗೊತ್ತಿಲ್ಲ ನನಗೆ. ಅದೇ ಜಾಗದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೆ. ಅವತ್ತು ಇಲ್ಲೇನು ಚರ್ಚೆ ನಡೀತು, ತನಿಖೆ ನಡೆಸ್ಕೊಂಡ್ರಿ. ಅದ್ಯಾವುದೋ ಹೆಣ್ಣುಮಗಳು ಅರ್ಜಿ ಕೊಟ್ಲು ಅಂತ ಹೇಳಿ. ಆ ಹೆಣ್ಣುಮಗಳು ತಂದೆ ಅಸಿಸ್ಟೆಂಟ್ ಕಮಿಷನರು ರಾಮನಗರದಲ್ಲಿ. ಅಧ್ಯಕ್ಷರೇ, ನಾನು ಅವತ್ತು ಆ 2011 ಬ್ಯಾಚ್ನ ಆ ಹುಡುಗರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಾನೇನು ಹೋರಾಟ ಮಾಡಿದೆ. ಆ ಹೆಣ್ಣುಮಗಳು ಆ ಅವತ್ತಿನ ನಮ್ಮ ರಾಮನಗರದ ಅಸಿಸ್ಟೆಂಟ್ ಕಮಿಷನರ್ ಮಗಳಿದ್ದಾಳೆ. ಯಾವುದೋ ಇನ್ನೊಂದು ಹೆಣ್ಣುಮಗಳು ಆಯ್ಕೆ ಆಗಿದ್ದವಳು ನಮ್ಮ ST ಕೋಟಾದಲ್ಲಿ ಬಳ್ಳಾರಿಯವಳು ಹೆಣ್ಣುಮಗಳು, ಬಡ ಕುಟುಂಬದವಳು. ನಾನು ಆ ಬಡವರ ಪರವಾಗಿ ಅವತ್ತು ಧ್ವನಿ ಎತ್ತಿ ಆ ಹೆಣ್ಣುಮಗಳು ವಿರುದ್ಧವಾಗಿ ನಾನು ಹೋರಾಟ ಮಾಡಿದೆ ಅಂತೇಳಿ ಆ ಪುಣ್ಯಾತ್ಮ ಒಂದು ರಿಪೋರ್ಟ್ ಕೊಟ್ಬಿಟ್ಟ ಲೋಕಾಯುಕ್ತಕ್ಕೆ. ಆ ಲೋಕಾಯುಕ್ತ ಅವ್ರು ರಿಪೋರ್ಟ್ ಕೊಡ್ತಾನೆ, ಕುಮಾರಸ್ವಾಮಿ ಅವ್ರು ಇಲ್ಲಿ ಏನು ಹೇಳ್ತಾನೆ, ರಾಮನಗರ ತಾಲೂಕು ಬಿಡದಿ ಹೋಬಳಿ ಕೇತನಹಳ್ಳಿ ಗ್ರಾಮದ ಸರ್ಕಾರಿ ಬಹುಮಾಳ 110 ಎಕರೆ ಸೇರಿದಂತೆ 200 ಎಕರೆ ಪ್ರದೇಶದ ಜಮೀನನ್ನು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮತ್ತು ಅವರ ಕುಟುಂಬ ಭೂ ಕಬಳಿಕೆ ಪ್ರಕರಣದ ವಿವರಗಳು ಅಂತ ಹೇಳಿ ಸ್ಮಶಾನಗಳು, ಕೆರೆಕಟ್ಟೆ ಎಲ್ಲ ನುಂಗಾಕ್ಬಿಟ್ಟ ಅಂತೇಳಿ ಆ ಪುಣ್ಯಾತ್ಮ ಒಂದು ರಿಪೋರ್ಟ್ ಕೊಡ್ತಾನೆ. ನನಗದು ಸಂಬಂಧವೇ ಇಲ್ಲೇ ಇರೋದು, ತಮ್ಮಣ್ಣ ಅವ್ರದ್ದು ಗಲಾಟಿದು ಲೋಕಾಯುಕ್ತದಲ್ಲಿ. ಅದರ ಮೇಲೆ ಪಾಪ ಅವ್ರು ಯಾರೋ ಹಿರೇಮಠ ಅಂತೇಳಿ ಸಾಮಾಜಿಕ ಕಾರ್ಯಕರ್ತರೊಬ್ರು ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಹೋರಾಟ ಮಾಡ್ತಾರೆ. ಅವ್ರು ಏನೋ ಕೋರ್ಟ್ಗೆ ಹೋದರು. ಕೋರ್ಟ್ನಲ್ಲಿ ಅದೇನೋ ಕುಮಾರಸ್ವಾಮಿ ಜಮೀನ್ದು ಇದೇನು ನೀವು ಯಾಕಿನ್ನೂ ಫೈಲ್ ಇಟ್ಕೊಂಡಿದ್ದೀರಿ ಅಂತ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು 79A 79B ಅಂತಾರೆ, ಮತ್ತಿನ ಯಾವುದೋ ಇದು ನಿಮ್ಮ PKCL ಆ್ಯಕ್ಟು ಅಂತಾರೆ. ಇದು ಈ ಕಾನೂನುಗಳೇನಿದೆ, ಎಷ್ಟು ಜನ ನಮ್ಮಂಥವ್ರದ್ದು ಓಕೆ ನಾವು ಹೋರಾಟ ಮಾಡ್ತೀವಿ. ಪಾಪ ಜನಸಾಮಾನ್ಯರು ಕೆಲವರು ಇರ್ತಾರಲ್ಲ, ಖರೀದಿ ಮಾಡಿರ್ತಾನಲ್ಲ 79A 79Bನಲ್ಲಿ, ಅವನ ಮೇಲೂ ಯಾರಾದರೂ ಹಾಕಿರ್ತಾರಲ್ಲ, ಅವನ ಕತೆ ಏನು? ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಹೋಗಿ ಅವನು ಎಲ್ಲಿ ಒದ್ದಾಡ್ಬೇಕು ಅವನು? ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇವತ್ತು ಭೂಮಿ ವ್ಯಾಲ್ಯೂ ಏರ್ತಾ ಇದೆ. ಆವತ್ತು ದೇವರಾಜ ಅರಸು ಕಾಲದಲ್ಲಿ 12,000ಕ್ಕೆ ತಂದೆ 79A 79B, ನಂತರ 20,000 ಆಯಿತು, ಆಮೇಲೆ 50,000 ಆಯಿತು, ಆಮೇಲೆ 25 ಲಕ್ಷಕ್ಕೆ ಬಂದು ನಿಂತಿದೆ. ಇವತ್ತು ಬೆಂಗಳೂರು ಸುತ್ತಮುತ್ತ ಯಾರಿಗೂ 2 ಕೋಟಿ 3 ಕೋಟಿ ಕಡಿಮೆ ಭೂಮಿ ಸಿಗೋದಿಲ್ಲ. ಈಗ ಕಡಿಮೆ ಆದ್ರೂ ಈಗ ನಿಜವಾದ ಕೃಷಿ ಜೀವನ ಮಾಡ್ತಕ್ಕಂಥ ರೈತ ಎಷ್ಟು ಜನ ಇವತ್ತು ಈ ಭೂಮಿ ಖರೀದಿ ಮಾಡಲಿಕ್ಕೆ ಸಾಧ್ಯ? ಇವತ್ತು ನಾವು ಕೃಷಿಕನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಯಾವ ಒಂದು ಬಂಡವಾಳ ಹೂಡ್ತಕ್ಕಂಥವನಿಗೆ ಯಾವುದೋ ಒಂದು ನೀವು ಪ್ರೈವೇಟ್ ಲೇಔಟು ಗೃಹ ನಿರ್ಮಾಣ ಸಂಘದ ಹೆಸರಿನಲ್ಲಿ ಇವತ್ತು ಬಲ್ಕ್ ಅಲಾಟ್ಮೆಂಟ್ಗಳು ಮಾಡ್ತೀರಲ್ಲ, ಎಷ್ಟರ ಮಟ್ಟಿಗೆ ಅವತ್ತು ರೈತರಿಗೆ ನೀವು ರಕ್ಷಣೆ ಕೊಟ್ಟಿದ್ದೀರಿ? ಇವತ್ತು ನಾವು ಇದರ ಬಗ್ಗೆ ಇದೇನೋ ಕಾನೂನು ಬಗ್ಗೆ ಚರ್ಚೆ ಮಾಡೋಕ್ಕೆ ನಿಂತಿದ್ದೇವೆ. ಇವತ್ತು ದೇಶದಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಇವತ್ತು ಲ್ಯಾಂಡ್ ವ್ಯಾಲ್ಯೂ ಪ್ರತಿಯೊಂದು ಭಾಗದಲ್ಲೂ ಏರಿಕೆ ಆಗ್ತಾ ಇದೆ. ಕೃಷಿ ಆಧಾರದಲ್ಲೇ ಇವತ್ತು ಸಂಪಾದನೆ ಮಾಡಿ ಎಷ್ಟು ಜನ ಕೃಷಿಕರು ಭೂಮಿ ಖರೀದಿ ಮಾಡಲಿಕ್ಕೆ ಸಾಧ್ಯ ಇದೆ? ಇವೆಲ್ಲ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ. ಇಲ್ಲಿ ಯಾರ ಮೇಲೋ ನಾವು ಟೀಕೆ ಮಾಡೋದಕ್ಕೋಸ್ಕರವಾಗಿ ಇವತ್ತು ಚರ್ಚೆ ಮಾಡೋದಲ್ಲ. ಆದರೆ ಕೃಷಿ ವಲಯ ಅಂತಕ್ಕಂಥದ್ದೇನಿದೆ, ಇದು ಅತ್ಯಂತ ಕಷ್ಟದಲ್ಲಿ ಜೀವನ ಮಾಡ್ತಕ್ಕಂಥ ನಮ್ಮ ರೈತ ಕುಟುಂಬಗಳೇನಿದ್ದಾವೆ, ಈ ದೇಶಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಕ್ಕಂಥ ರೈತರುಗಳಿದ್ದಾರೆ. ಇವತ್ತು ಉದಾಹರಣೆಗೆ ನಾನು ಕಳೆದ ವರ್ಷ ಯಾವೊಂದು ನೆರೆ ಹಾವಳಿ ಬಂತು,
ಇವತ್ತು ಸಹ ಹಲವಾರು ಹಳ್ಳಿಗಳಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ರೈತರು ಗುತ್ತಿಗೆ ಆಧಾರದ ಮೇಲೆ ಭೂಮಿ ಕೃಷಿ ಮಾಡ್ತಾ ಇರ್ತಕ್ಕಂಥ ರೈತರಿದ್ದಾರೆ. ಇವತ್ತು ಆ ಗುತ್ತಿಗೆ ಆಧಾರದಲ್ಲಿ ಜೀವನ ಮಾಡ್ತಕ್ಕಂಥ ರೈತ ಏನಿದ್ದಾನೆ, ನನಗೆ ಆದಂಥ ಅನುಭವ, ರಾಣೆಬೆನ್ನೂರಿಗೆ ಹೋದೆ, ಆ ಪ್ರವಾಹದಲ್ಲಿ ಆದಂಥ ಒಂದು ಅನಾಹುತದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಆ ರೈತನ ಮನೆಗೆ ಹೋದರೆ ಸಣ್ಣ ಮಕ್ಕಳು, ಸಣ್ಣ ಹೆಣ್ಣು ಮಕ್ಕಳಿದ್ದಾರೆ, ಚಿಕ್ಕ ವಯಸ್ಸಿನ ಹೆಂಡತಿ. ಅಲ್ಲಿ ಅವನು ಗುತ್ತಿಗೆಗೆ ಭೂಮಿ ಖರೀದಿ ತಗೊಂಡು ಯಾವುದೋ ಒಂದು ಬೆಳೆ ಹಾಕಿದ್ದ. ಬೆಳೆ ಸಂಪೂರ್ಣ ನಾಶ ಆಯಿತು. 3-4 ಲಕ್ಷ ಲಾಸ್ ಆಗಿದೆ. ಸಾಲಗಾರರು ಮನೆ ಮುಂದೆ ಬಂದರು. ಅವನು ಎದುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ. ಇವತ್ತು ಕೃಷಿ ಕೆಲಸ ಮಾಡ್ತಕ್ಕಂಥದ್ದು ಎಷ್ಟು ಅತ್ಯಂತ ಕಠಿಣವಾದಂಥ ಶ್ರಮ ಇದೆ. ಇವತ್ತು ಸಹ ಈ ಮಳೆ ಅನಾಹುತದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾವೊಂದು ಬೆಳೆ ನಾಶ ಆಗಿದೆ, ಎಷ್ಟೋ ಜನ ರೈತರು ನಮಗೆ ಬೇಡ್ರಪ್ಪ ಈ ಭೂಮಿ ತೆಗೆದುಕೊಂಡ್ಬಿಟ್ಟು ನಮಗೇನಾದ್ರು ಒಂದು ಬೇರೆ ಆಧಾರ ಮಾಡಿಕೊಟ್ಬಿಡಿ. ಮೊನ್ನೆ ಟಿ ವಿಲಿ ಹೇಳ್ತಾ ಇದ್ದಿದ್ದು ನೋಡಿದೆ ನಾನು. ನಾವು ಯಾತಿಗೆ ರೈತರಾಗಿರಬೇಕು, ನಮಗೆ ರಕ್ಷಣೆ ಇಲ್ಲ. ಈ ರೀತಿಯ ವಾತಾವರಣ ಇರತಕ್ಕಂಥ ಇವತ್ತಿನ ಪರಿಸ್ಥಿತಿನಲ್ಲಿ ಆ ಕೃಷಿ ವಲಯವನ್ನು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ನಾವು ಹೋಗಬೇಕಾಗಿದೆ. ನನಗಿಲ್ಲಿ ಇವತ್ತು ನೀವು 79A 79B ಇರ್ಬೋದು, ಆ 109 ಸೆಕ್ಷನ್ ಇರ್ಬೋದು, ಏನೋ ಮಾಡ್ಕೊಂಡಿದ್ದೀರಿ, ಯಾವ್ಯಾವುದೋ ರಾಜಕೀಯದ ಒತ್ತಡಗಳ ಮೇಲೆ ಮಾಡ್ಕೊಂಡಿದ್ದೀರಿ. ಇಲ್ಲಿ ಪ್ರಶ್ನೆ ಇವತ್ತು ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾಯ್ದೆಗಳನ್ನು ಹಿಂದಿನ ನಮ್ಮ ಹಿರಿಯರು ತಂದಿದ್ದಾರೆ, ಇದರ ಹಿನ್ನೆಲೆಯನ್ನು ತಾವು ಗಮನದಲ್ಲಿಟ್ಟುಕೊಂಡು ಮತ್ತೆ ನಾವು ಇಂದಿನ ಬ್ರಿಟಿಷ್ನವ್ರ ಕಾಲದಕ್ಕಿಂತ ಮುಂಚೆ ಇದ್ದಂಥ ಪರಿಸ್ಥಿತಿಗಳನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ, ಇಲ್ಲ ಕೆಲವು ಬಂಡವಾಳಶಾಹಿಗಳು, ಹಣ ಇರ್ತಕ್ಕಂಥವರು ಇವತ್ತು ಈ ಭೂಮಿಗಳನ್ನು ಖರೀದಿ ಮಾಡಿ. ಹೇಳಿ, ತಾವು ಮಾತಾಡಿರೋ ಅಂಥದ್ದೆಲ್ಲ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀರಾ. ನಾವೆಲ್ಲ ಪತ್ರಿಕೆ ಇವೆಲ್ಲ ನೋಡಿ ಮಾತಾಡಿರೋದು. ತಾವು ತಮ್ಮ ಅನುಭವದ ಮೇಲೆ ಕಳೆದ 30-40 ವರ್ಷದಲ್ಲಿ ಏನೇನು ಒಬ್ಬ ಮಂತ್ರಿ ಇರ್ಬೋದು, ರಾಜಕಾರಣಿ, ಈ ಥರದ್ದವ್ರಿಗೂ ಬಿಡಲ್ಲ ಅಂತ ಇಲ್ಲಿ ನೂರಾರು ಜನ ಇದ್ದಾರೆ. ನಮಗೂ ನೋಟಿಸ್ ಕೊಟ್ಟವ್ರೆ. ನಾವು ಕೂಡ, ನಮ್ಮ ಅಪ್ಪನೂ ರೈತ, ನಾನೂ ರೈತ. ನಮ್ಮ ಜಮೀನು HMTಗೆ 46 ಎಕರೆ ಕೊಟ್ಟಿದ್ರು ಬೆಂಗಳೂರಲ್ಲಿ ನಾವೆಲ್ಲ. ತಾವು ಒಂದು ಒಳ್ಳೆ ಸಲಹೆ ಕೊಟ್ಟಿದ್ದೀರಾ. ಈ ಮಿತಿಯನ್ನು 10 ಯೂನಿಟ್ 20 ಯೂನಿಟ್ ಇರುವಂಥದ್ದು ನೀವು ಅದ್ರ ಡಬಲ್ ಮಾಡಿದ್ದೀರಾ. 10 ಇರೋದನ್ನ 20 ಮಾಡಿದ್ದೀರಾ, 20 ಇರೋದು 40.